ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವಿನ ಹಳದಿ ಮೆಟ್ರೋ ಮಾರ್ಗದಲ್ಲಿ ತಾಂತ್ರಿಕ ದೋಷ ಉಂಟಾಗಿತ್ತು. 2 ಗಂಟೆಗೂ ಹೆಚ್ಚು ಕಾಲ ರೈಲು ನಿಂತಿದ್ದರಿಂದ ಪ್ರಯಾಣಿಕರು ಪರದಾಡಿದ್ರು. ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕವೂ ಪ್ರಯಾಣಿಕರು ಪರದಾಡಿದ್ರು. ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ಸಮಸ್ಯೆ ಉಂಟಾಗಿದ್ದು ಜನದಟ್ಟಣೆ ಹೆಚ್ಚಾಗಿತ್ತು. ಪೊಲೀಸರು ಅಂತ ಹೇಳಿ ಕಳ್ಳರು 1.5 ಕೋಟಿ ರಾಬರಿ ಮಾಡಿ ಪರಾರಿಯಾದ ಘಟನೆ ಯಲಹಂಕದಲ್ಲಿ ನಡೆದಿದೆ. ನಕಲಿ ನಂಬರ್ ಪ್ಲೇಟ್ನ ಇನೋವಾ ಕಾರಿನಲ್ಲಿ ಬಂದು ಗಿರಿರಾಜು ಎಂಬುವರ ಮನೆಯಲ್ಲಿ ರಾಬರಿ ಮಾಡಿದ್ದಾರೆ. ಹಣ ಎಲ್ಲಿದೆ ಅಂತ ಕೇಳಿ ಅಡುಗೆ ಮನೆಯಲ್ಲಿದ್ದ ಹಣದ ಬ್ಯಾಗ್ ಜೊತೆ 50 ಗ್ರಾಂ ಚಿನ್ನಾಭರಣ ದೋಚಿದ್ದಾರೆ. ಯಲಹಂಕ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಮೆರಿಕದ ನ್ಯೂಜೆರ್ಸಿ ಹಾಗೂ ರಾಜ್ಯದ ನಡುವೆ ಒಡಂಬಡಿಕೆ ನಡೆದಿದೆ. ನ್ಯೂಜೆರ್ಸಿ ಗವರ್ನರ್ ನೇತೃತ್ವದ ನಿಯೋಗ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದು ಉದ್ಯಮಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಆಹ್ವಾನವನ್ನು ನೀಡಿದೆ. ರಾಜ್ಯವು ಬಂಡವಾಳ ಹೂಡಲು ಕರ್ನಾಟಕದ ಉದ್ಯಮಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಆಮಂತ್ರಿಸಿದೆ. 2 ರಾಜ್ಯಗಳ ನಡುವೆ ಟ್ವಿನ್ ಸಿಟಿ ಕೊಲಾಬರೇಷನ್ ಆಗಿದ್ದು ಹೆಲ್ತ್, ಸೈನ್ಸ್, ಡೀಪ್ ಟೆಕ್ನಾಲಜಿ, ಸೆಮಿಕಂಡಕ್ಟರ್ ಉದ್ಯಮಿಗಳಿಗೆ ಸಹಕಾರಿ ಆಗಲಿದೆ ಅಂತ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕರ್ನಾಟಕ ಮತ್ತು ಸ್ಟೇಟ್ ಆಫ್ ನ್ಯೂಜೆರ್ಸಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅವ್ರ ಜೊತೆ ಟ್ವಿನ್ ಸಿಟಿ ಕೊಲಾಬ್ರೇಷನ್ನಿನ ಒಪ್ಪಂದ ಆಗಿದೆ. ಅಗ್ರಿಮೆಂಟನ್ನು ಅವರು ಸೈನ್ ಮಾಡಿದ್ದೀವಿ. ಕರ್ನಾಟಕದಲ್ಲಿರುವಂಥ ನವೋದ್ಯಮಗಳಿಗೆ ಮತ್ತು ಅಮೇರಿಕಾನಲ್ಲಿರುವ ಅಂದರೆ ನ್ಯೂಜೆರ್ಸಿನಲ್ಲಿರುವಂಥ ನವೋದ್ಯಮಗಳಿಗೆ ಇಂಡಿಯಾ ಆ್ಯಕ್ಸೆಸ್ ಸಿಗುತ್ತೆ, ನಮಗೆ ಅಮೇರಿಕಾ ಆ್ಯಕ್ಸೆಸ್ ಸಿಗುತ್ತೆ.